ಕರಿಮಣಿ ಮುಗಿಯುತ್ತಿದ್ದಂತೆ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ಜೋಡಿ ಸಾಹಿತ್ಯಕರ್ಣ ಹೇಳಿದ್ದೇನು. ಹೊಸ ಭರವಸೆ ಜೊತೆಗೆ ಕರಿಮಣಿ ತೆರೆಗೆ ಬಂದಿತ್ತು. ಪ್ರೇಮ ಕಾವ್ಯ ಧಾರಾವಾಹಿಗೆ ಸ್ಥಾನ ಬಿಟ್ಟುಕೊಟ್ಟು 413 ಸಂಚಿಕೆಗಳಿಗೆ ವಿದಾಯ ಹೇಳಿದ್ದು ಈ ಕುರಿತು ನಾಯಕ ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ನಟ ಹಾಗೂ ನಟಿ ಇಬ್ರು ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ನಾಯಕ ಕರ್ಣ ಪಾತ್ರಕ್ಕೆ ಜೀವ ತುಂಬಿದ್ದು ಅಶ್ವಿನ್. ಐಟಿ ಉದ್ಯೋಗಿ ಆಗಿದ್ದ ಅಶ್ವಿನ್ ಸತತ 9 ವರ್ಷಗಳ ಪ್ರಯತ್ನದ ನಂತರ ಕರಿಮಣಿ ಮೂಲಕ ನಾಯಕನಾಗಿ ಲಾಂಚ್ ಆದ್ರು. ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡ ನಟ ಕೆಲವೇ ದಿನಗಳಲ್ಲಿ ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದ್ರು. ಜನ ಮೆಚ್ಚಿದ ನಾಯಕನಾಗೂ ಕೂಡ ಮಿಂಚಿದ್ರು. ಹಲವು ಕಾರಣಗಳಿಂದ ಕರಿಮಣಿ ಮುಕ್ತಾಯಗೊಂಡಿದ್ದು ಹೊಸ ಪ್ರತಿಭೆಗಳಿಗೆ ಬ್ರೇಕ್ ಕೊಟ್ಟ ಧಾರಾವಾಹಿ ಅಂದ್ರೂ ತಪ್ಪಿಲ್ಲ. ಫ್ಯಾಮಿಲಿ ರೀತಿ ಬಾಂಡಿಂಗ್ ಹೊಂದಿದ್ದ ಕಲಾವಿದರು ಸೇರಿದಂತೆ ಇಡೀ ತಂಡ ಕೊನೆ ದಿನದ ಶೂಟಿಂಗ್ ವೇಳೆ ಭಾವುಕವಾಗಿತ್ತು. ಆದಿ ಅಂತ್ಯ ಸಹಜ, ಈ ನಡುವೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತೀವಿ ಅನ್ನೋದೇ ಮುಖ್ಯ. ಅದರಲ್ಲಿ ಕರಿಮಣಿ ಗೆದ್ದಿದೆ ಅಂತ ಹೇಳ್ಬಹುದು. ಇನ್ನು ನಟ ಅಶ್ವಿನ್, ನಿಮ್ಮ ಪ್ರೀತಿಯ ನಾಯಕ ಕರ್ಣ ಸಿಂಗಿಂಗ್ ಆಫ್ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಹೀಗೆ ಸದಾ ನನ್ನ ಮೇಲೆ ಇರಲಿ, ಮತ್ತೆ ಸಿಗೋಣ ಆದಷ್ಟು ಬೇಗ ಎಂದು ಬರೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ನಟಿ ಸ್ಪಂದನಾ ಸೋಬಣ್ಣ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಭಾವುಕರಾಗಿ ಬರೆದುಕೊಂಡಿದ್ದಾರೆ. ನಾನು ಈ ಪೋಸ್ಟ್ ಮಾಡಿ ನಿಮಗೆ ವಿದಾಯ ಹೇಳಲು ಬಯಸುವುದಿಲ್ಲ. ಇದು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದ ಒಂದು ಪ್ರಾಜೆಕ್ಟ್. ನಾನು ಸಂಪೂರ್ಣವಾಗಿ ಆನಂದಿಸಿದ ಪಾತ್ರ. ಮೊದಲ ನೋಟ ಪರೀಕ್ಷೆಯಿಂದಲೇ ನಾನು ತುಂಬಾ ಉತ್ಸುಕನಾಗಿದ್ದೆ ಮತ್ತು ಇಂದಿಗೂ ಸಹ ಕೊನೆಯ ಸಂಚಿಕೆಯನ್ನು ನೋಡಲು ನಾನು ಉತ್ಸುಕನಾಗಿದ್ದೇನೆ. ಕರಿಮಣಿ ಗೊಂದಲದಲ್ಲಿ ನನ್ನ ಮನೆಯಾಗಿತ್ತು. ನೀವು ನನಗೆ ನೀಡಿದ ಎಲ್ಲಾ ಸಪೋರ್ಟ್ಗೂ ಎಲ್ಲದಕ್ಕೂ ಧನ್ಯವಾದಗಳು ಹೇಳೋದು ಬಹಳ ಸಣ್ಣ ಪದ. ಆದರೆ ಕರಿಮಣಿ ಅತ್ಯುತ್ತಮದಲ್ಲಿ ಅತ್ಯುತ್ತಮ ಅಭಿಮಾನಿಗಳನ್ನು ಹೊಂದಿದೆ. ನೀವು ಪ್ರೇಕ್ಷಕರು ಅಭಿಮಾನಿಗಳು ಕರಿಮಣಿಯನ್ನು ತುಂಬಾ ವಿಶೇಷವಾಗಿಸಿದ್ದೀರಿ. ನನ್ನ ಕಲಾವಿದರ ಗುಂಪಿನಲ್ಲಿ ನೀವೆಲ್ಲರೂ ಅತ್ಯುತ್ತಮರು. ನಾನು ಎಲ್ಲರಿಂದಲೂ ಬಹಳಷ್ಟು ಕಲಿತಿದ್ದೇನೆ. ವಿಶೇಷವಾಗಿ ಹೇಮಾ ಪ್ರಭಾತ್ ಅಂತಹ ಪ್ರತಿಭಾನ್ವಿತ ಸುಂದರ ಮಹಿಳೆಯೊಂದಿಗೆ ಪರದೆಯನ್ನು ಹಂಚಿಕೊಳ್ಳುವುದು ಎಷ್ಟು ಕನಸಾಗಿತ್ತು ಎಂದು ನಾನು ನಿಮಗೆ ನೆನಪಿಸುತ್ತಿದ್ದೇನೆ. ಹೊಸ ಪಾತ್ರದೊಂದಿಗೆ ಮತ್ತೆ ಸಿಗೋಣ ಅಂತ ಬರೆದುಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈಗ ಕರಿಮಣಿ ಧಾರಾವಾಹಿ ಅಂತ್ಯವಾಗಿದೆ. ಹಾಗೂ ಇದರಲ್ಲಿ ನಿಮ್ಮ ನೆಚ್ಚಿನ ಪಾತ್ರಧಾರಿ ಯಾರು, ನೀವು ಯಾರನ್ನ ತುಂಬಾ ಮಿಸ್ ಮಾಡ್ಕೊಂತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.